What, like they will not even give us time to think about anything. He was just dumped, like forced into the dialysis thing, and he was made to undergo that. So almost we are ready for transfer. His mom also was ready to actually Donate kidney. also to that stage. Then we how had come come. that suddenly you came to know about me? That is very important. That is the first step. The confidence, like with so much of confidence, you told just remove the dialysis. So that was a relief for us on the day. Really? Because 3 days ಲವ್ ಲೈಕೆ ಆಯ್ತಂತೆ, ಎನರ್ಜಿ ಲೆವೆಲ್ ಬಂತಂತೆ, ಯೂರಿನ್ ಫ್ಲೋ ಅಂತೂ ಇದ್ದೇ ಇದೆ, ಎಂಟೈರ್ ಬಾಡಿ ಚೇಂಜಸ್ ಆಗುತ್ತೆ. 7.1 ಕ್ರಿಯೇಟಿನೈನ್ 15 days ನಲ್ಲೇ ರೆಡ್ಯೂಸ್ ಟು 6.1 ಆಫ್ಟರ್ 15 days, ಅಂದ್ರೆ ಆಫ್ಟರ್ 30th day. ಈಗೇನು ಚೆಕ್ ಮಾಡಿದಾಗ 6 ಪಾಯಿಂಟ್ ಸಮಥಿಂಗ್ ಅದು 5 ಬಂತು, 5.1. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಮತ್ತೊಂದು ಭಾನುವಾರ ಸರ್ ಡಾಕ್ಟರ್ ರಾಜು ಅವರೊಟ್ಟಿಗೆ ನಮ್ಮ ಸಮಯ. ನಮಸ್ಕಾರ. ಅದ್ಭುತ. ನಾನು ಕೇಳಿದ ತಕ್ಷಣ ನೀವು ಹೇಳಿದ ಸ್ಟೋರಿ, ಇದು ಎಷ್ಟು ಸರ್? ಕ್ರಿಯೇಟಿನೈನ್ 7.2. ಅಲ್ಲಿಂದ ಒಂದು ಹೇಳ್ತಾರೆ ಸರ್, ಅದಕ್ಕೆ ನನಗೆ ಅದೇ ಆಶ್ಚರ್ಯ ಆಗ್ಬಿಡ್ತು. ಮೂತ್ರ ವಿಸರ್ಜನೆ ಬರ್ತಾ ಇದ್ದರೆ ಡಯಾಲಿಸಿಸೇ ಬೇಕಾಗಿಲ್ಲ. ಇದೊಂದು ಕಥೆ ಇದೆ, ಅದರಲ್ಲಿ ಒಂದು ಪವಾಡಗಳಿದ್ದಾವೆ. ಯಾವ ರೀತಿ ಅವರು ಇನ್ನೇನು ಹೋಗಬೇಕು ಟ್ರಾನ್ಸ್ಪ್ಲಾಂಟಿಗೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅಲ್ಲಿಂದ ವಾಪಸ್ ಬಂದು ಇಲ್ಲಿಗೆ ಬಂದರು ಸರ್. ನಾನು ಹೋಪ್ ಅಂತ ಹೇಳಿಲ್ಲ, ಜನಗಳೇ ಬರ್ತಾರೆ ಸರ್ ಹೋಪ್ ಇಲ್ದವ್ರಿಗೆಲ್ಲ ನೀವು ಹೋಪ್ ಕೊಡ್ತೀರಿ ಅಂತ. ಹೌದು, ಅದನ್ನೇ ಒಂದು ಟ್ಯಾಗ್ ಲೈನ್ ಮಾಡಿಕೊಂಡು ಇದನ್ನ ಬುಕ್ನು ಬರ್ತಿದ್ದೀನಿ. ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಓಕೆ, ಇದು ಏನಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇದರಲ್ಲಿ ಎ ನ್ಯೂ ಬಯಾಲಜಿಕಲ್ ಅಬ್ಸರ್ವೇಷನ್, regeneration of cells in degenerated organs. Food is a medicine. New invention. More than 35 years ನಾನು ಅಬ್ಸರ್ವೇಷನ್ಸ್ ಇಂದ ಮಾಡಿರೋದು. ಪ್ಲಸ್ ನಮ್ಮ ಅಪ್ಪನಿಗೆ 2008 ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಅಲ್ಲಿ ಇದ್ದಾಗ ಅವ್ರ ಮೇಲೆಯಿಂದ ಸಕ್ಸಸ್ ಆದಾಗ ಆಲ್ಮೋಸ್ಟ್ ಈಗ 17ನೇ ವರ್ಷ ನಾನು ಇದರ ಬಗ್ಗೆ ಸ್ಟಡಿ ಮಾಡ್ತಿರೋದು. ನೂರಾರು ಪೇಷಂಟ್ಸ್ ನ ಟೆಸ್ಟ್ ಮನಿ ತಗೊಂಡಿದ್ದೀನಿ, ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಎಷ್ಟೆಷ್ಟು ದಿನಕ್ಕೆ ಏನೇನು ಅವ್ರ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ ಅಂತ ಬರ್ದಿಟ್ಟಿದ್ದೀನಿ ಬುಕ್ಕಲ್ಲಿ. ಈಗ ನನ್ನ ಸಾವು ಸತ್ಯ, ಅದೇ ನಾವು ಬರವಣಿಗೆ, ಅದು ಸಾಯಲ್ಲ, ಅದು ಫಾರೆವರ್, ಅದು ಫಾರೆವರ್. ಅದು ಋಗ್ವೇದ ಇದ್ದಂಗೆ, ಯಜುರ್ವೇದ, ಅಥರ್ವವೇದ. ಎಸ್ ಇಲ್ಲಿ ಏನು ಅಂದ್ರೆ ಜೀವನ್ ರಾಜ್ ಅಂತ ವ್ಯಕ್ತಿ, 43 or so, ಒಬ್ಬೇ ಮಗ, ವೆರಿ ಟಾಪ್ ಫ್ಯಾಮಿಲಿ. ಸೊ ಏನಾಯ್ತು ಅಂತಂದ್ರೆ ಅತೀ ಕಣ್ಣು ಹಾಕಿಡ್ತು. ಸೊ ಕಣ್ಣು ಡಾಕ್ಟರ್ ಹತ್ರ ಹೋಗ್ರಿ ಅಂತಂದ್ರು. ಅಲ್ಲಿ ಹೋದ್ರು, ಸ್ಪೆಕ್ಸ್ ಹಾಕ್ಸಿದ್ರು, ಆದ್ರೂ ನೋವು ಹೋಗ್ಲಿಲ್ಲ. ದೆನ್ ಚೆಕ್ ಮಾಡಿದಾಗ BP 220+ by 120+, ಹೈ BP, ವೆರಿ ಹೈ. ಸೊ ಡಾಕ್ಟರ್ ಚೆಕ್ ಮಾಡಿದ್ರು, ಬ್ಲಡ್ ಪ್ಯಾರಾಮೀಟರ್ಸ್, ಕ್ರಿಯೇಟಿನಿನ್ 12+. ಓಹ್, 12 ಆಗ್ಬಿಟ್ಟಿದೆ. ಸೊ ಇಮಿಡಿಯೇಟ್ ಆಗಿ ಅವರೇ ಹೇಳ್ತಾರೆ ಅವಕಾಶ ಕೊಡ್ಲಿಲ್ಲವಂತೆ, ಡಯಾಲಿಸಿಸ್ ಇಮಿಡಿಯೇಟ್ಲಿ ಮಾಡಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂದ್ರು. ಸೊ ಅಮ್ಮನೂ ರೆಡಿ ಆದ್ರು ಕಿಡ್ನಿ ಕೊಡೋದಕ್ಕೆ. ಸೊ ಕ್ವಶನ್, ಟ್ರಾನ್ಸ್ಪ್ಲಾಂಟ್ ಆದ್ರೂ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಭಯ, ಅವ್ರ ಮಿಸಸ್ಗೆ ಏನ್ ಗ್ಯಾರಂಟಿ ಅಂತ. ಸೊ ಅವ್ರಿಗೆ ಲಕ್ಕು, ಯಾರೋ ದಾವಣಗೆರೆ ರಿಂಗ್ ಮಾಡಿದ್ದಾರೆ, ಗಾಡ್ಸ್ ಮೆಸೇಜ್ ನೋಡ್ರಿ. ಜಸ್ಟ್ 4 ಡಯಾಲಿಸಿಸ್ ಆಗಿರೋದು. ಅವ್ರು ಮಾಡಿದ ತಕ್ಷಣ ಹಿಂಗ್ ಸರ್ಚ್ ಮಾಡಿ ಅಂತ ಹೇಳಿದಾರೆ. ಸರ್ಚ್ ಮಾಡಿದ ತಕ್ಷಣ ಅದು ಮಿರಕಲ್ ರಿಂಗ್ಸ್ ಅಂತ ಬಂದಿದೆ ನಿಮ್ಮ ಮನೆ ಮೇಲೆ ತೋಟದಲ್ಲಿ. ಸೊ ಅವ್ರ ಮಿರಕಲ್, ಅವ್ರು ಹೇಳಿದ್ದು ಮಿರಕಲ್, ಇದು ಮಿರಕಲ್ ಅಂತ ಎಲ್ಲ ಫುಲ್ ಸರ್ಚ್ ಮಾಡಿದ್ದಾರೆ. ಸರ್ಚ್ ಮಾಡಿದಾಗ ಕಾನ್ಫಿಡೆನ್ಸ್ ಆಗಿದೆ, ನನ್ನ ಹತ್ರಕ್ಕೆ ಬಂದಿದ್ದಾರೆ. ನಾನು ಹೇಳಿದ್ದೀನಿ, ನೋಡಪ್ಪ, ಯೂರಿನ್ ಬಂತಂದ್ರೆ ನನ್ನ ಟ್ರೀಟ್ಮೆಂಟ್ ತಗೊಂಡು ನನ್ನ ಆಹಾರ ಪದ್ಧತಿ ಫಾಲೋ ಮಾಡಿ BP ಮೆಡಿಕೇಶನ್ ಬಿಡಬಾರ್ದು. ಯಾಕಂದ್ರೆ ಅದು BP ಇಂದ ಡಯಾಬಿಟಿಸ್ ಇಲ್ಲ, ಫಾಲೋ ಮಾಡ್ತಂದ್ರೆ ಏನು ಬೇಕಾಗಿಲ್ಲ, ಅದು ಇಟ್ಸ್ ಲೆಫ್ಟ್ ಯುವರ್ ಚಾಯ್ಸ್. ಯಾಕಂದ್ರೆ ನಾನು ಹೇಳಕ್ಕಾಗಲ್ಲ ಅದು. ಈಗ ನಮ್ಮ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಡಯಟಿಸ್ ಹೇಳಿದ್ರೆ, ನಾನು ಆಸ್ ಎ ಇನ್ವೆಂಟರ್ ನನ್ನ ಹತ್ರ ಬಂದಿದ್ರಿ ಸಜೆಷನ್ ತಗೊಳೋದಕ್ಕೆ, ನಾನು ಇದೇ ಸಜೆಷನ್.
ಸೊ ಅವ್ರೇನು ಮಾಡಿದ್ದಾರೆ, ನಾನು ಅಷ್ಟೇ ಹೇಳಿದೆ ಮರೆತುಬಿಟ್ಟೆ. ದ ಸೇಮ್ ಡೇ ಅದರಿಂದ ಡಯಾಲಿಸಿಸ್ ಬರ್ತದೆ. ಯು ಕಾಂಟ್ ಇಮ್ಯಾಜಿನ್. 1 ಮಂತ್ ಆದ್ರೆ ಬಂದರೆ ಹೇಳಿದ್ರೆ ಹೆಂಗೆ ಖುಷಿ ಆಗೋಯ್ತು ನನಗೆ ಗೊತ್ತಾ. ಒಂಥರ ಮೈಸೂರು ಪಾಕ್ ತಿಂದಷ್ಟು ಒಂಥರ ಎಂಜಾಯ್ಮೆಂಟ್ ಆದಂಗೆ ಆಗ್ತದೆ. 1 ಮಂತ್ ನಂತರ ಬಂದರು. ಬಂದರು. 3 ಡೇಸೇ ಲವ್ಲಕ್ಕಿ ಆಯ್ತಂತೆ, ಎನರ್ಜಿ ಲೆವೆಲ್ ಬಂತಂತೆ, ಯೂರಿನ್ ಫ್ಲೋ ಅಂತೂ ಇದ್ದೇ ಇದೆ, ಎಂಟೈರ್ ಬಾಡಿ ಚೇಂಜಸ್ ಆಗೋಯ್ತಂತೆ. ಆಮೇಲೆ ಸೇಮ್ ನಾನು ನಾರ್ಮಲ್ ಅಂತ ಆಗೋದಂತೆ. ಕೆತ್ತದಾಗಿದ್ರೆ ಎಲ್ಲ ತೆಗ್ಸಾಕ್ಬಿಟ್ಟಿದ್ದಾರೆ ಎಲ್ಲ. ಸೊ ಆಮೇಲೆ ಬ್ಲಡ್ ಪ್ಯಾರಾಮೀಟರ್ಸ್ ನಾನು ಹೇಳಿದ್ದೆ, ನಿಮಗೆ ಬ್ಲಡ್ ಟೆಸ್ಟ್ ಮಾಡುವಂತಹ ಶಕ್ತಿ ಇತ್ತು ಅಂದರೆ ವಾರಕ್ಕೊಂದ್ಸರಿ ಮಾಡ್ರಿ. ವಾರಕ್ಕೊಂದ್ಸರಿ ಚೇಂಜ್ ಆಗುತ್ತೆ ಬಾಡಿ ಪ್ಯಾರಾಮೀಟರ್ಸ್, ಬ್ಲಡ್ ಪ್ಯಾರಾಮೀಟರ್. ಇಲ್ಲಾಂದ್ರೆ 15 ದಿನಕ್ಕೊಂದ್ಸರಿ ಮಾಡ್ರಿ. ಅವರು 15 ದಿನಕ್ಕೊಂದ್ಸರಿ ಮಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. 7.1 ಕ್ರಿಯೇಟಿನೈನ್ 15 ಡೇಸ್ನಲ್ಲೇ ರೆಡ್ಯೂಸ್ ಟು 6.1. EGFR ರೇಟ್ 7.5 8 ಅಂತ ಕಾಣುತ್ತೆ. ಇಟ್ ಹ್ಯಾಸ್ ರೈಸ್ಡ್ 9 ಪಾಯಿಂಟ್ ಸಮಥಿಂಗ್ ಆಫ್ಟರ್ 15 ಡೇಸ್, ಅಂದ್ರೆ ಆಫ್ಟರ್ 30th ಡೇ. ಈಗೇನು ಚೆಕ್ ಮಾಡಿದಾಗ 6 ಪಾಯಿಂಟ್ ಸಮಥಿಂಗ್ ಅದು 5 ಬಂತು, 5.1 ಕ್ರಿಯೇಟಿನೈನ್. ಆಮೇಲೆ EGFR ರೇಟ್ ರೈಸ್ ಟು 11.5 ಅವರ್ಸ್. ಇನ್ಕ್ರೀಸ್ ಆಗ್ತಾನೆ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ವರ್ಲ್ಡ್ ಅಲ್ಲಿ ಇಲ್ಲ ಇದು, ಸೈನ್ಸ್. ಈ ರೀತಿ ನಮ್ಮ ಆಯುರ್ವೇದದಲ್ಲಿ ಶಕ್ತಿ ಇದೆ. ಇದು ಆಯುರ್ವೇದದಲ್ಲಿ ನಾನು 6ನೇ ಶತಮಾನದಿಂದ ಹಿಂದೆ ಇರುವಂತಹ ಪ್ರಿನ್ಸಿಪಲ್ಸ್ ತಗೊಂಡಿದ್ದೀನಿ. 6ನೇ ಶತಮಾನ ಹಿಂದೆ ಇಟ್ಸ್ ಅ ಪ್ಯೂರ್ಲಿ ಪ್ಲಾಂಟ್ ಬೇಸ್ಡ್. ಹೆಂಗ್ ಸರ್ ಇವಾಗ ನಿಮ್ಮ ಮೆಡಿಸಿನ್ ಅಂದ್ರೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮತ್ತು ಆಹಾರ ಪದ್ಧತಿ ಇವ್ರ ಮೇಲೆ ಹೆಂಗ್ ವರ್ಕ್ ಆಯ್ತು? ಒಂದು, ನಮ್ಮ ಹೊಟ್ಟೆ ಏನಿದೆ ಅದನ್ನ ಆಯುರ್ವೇದದಲ್ಲಿ ಅಗ್ನಿ ಅಂತಾರೆ. ಹೊಟ್ಟೆ ಚೆನ್ನಾಗಿತ್ತು ಅಂದ್ರೆ ಶರೀರ ಚೆನ್ನಾಗಿರುತ್ತೆ ಅಂತ. ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ಈಗ 21st ಸೆಂಚುರಿ ಅಲೋಪತಿಕ್ ಅಲ್ಲಿ ಅದು ಸೆಕೆಂಡ್ ಬ್ರೈನ್ ಅಂತಾರೆ. ಫಸ್ಟ್ ಬ್ರೈನ್ ಇದು, ಸೆಕೆಂಡ್ ಹೊಟ್ಟೆ. ಆ ಹೊಟ್ಟೆಲಿರೋ ಜೀವಾಣುಗಳು ಅವು ಗೊತ್ತು ಯಾವ ಎನ್ಸೈಮ್ಸ್ ನಾನು ಉತ್ಪತ್ತಿ ಮಾಡ್ತು ಅಂದ್ರೆ ಅದು ಆಕ್ಟ್ as ಎ ಕೆಟಲಿಸ್ಟ್ ಟು ಸಪರೇಟ್ ಯಾವ ನ್ಯೂಟ್ರಿಯೆಂಟ್ಸ್ ಅಂತ. ಈಗ ನಮ್ಮ ಶರೀರದಲ್ಲಿ ಮೋರ್ ದೆನ್ 80 ಆರ್ಗನ್ ಇರುತ್ತೆ. ನನ್ನ ಫಿಲಾಸಫಿ, ಸಮ್ ಗ್ರೂಪ್ ಆಫ್ ಆರ್ಗನ್ಸ್ ಕಿಡ್ನಿಗೆ ಏನ್ ಪೋಷಣೆ ಮಾಡಬೇಕು ಅದು ಮಾಡ್ತಾ ಇಲ್ಲ, ಅಥವಾ BP ನಾರ್ಮಲ್ ಆಗಿ ಏನ್ ಪೋಷಣೆ ಮಾಡ್ತಾ ಇಲ್ಲ. ಸೊ ಆಟೋಮೆಟಿಕ್ಲಿ ಕಿಡ್ನಿ ಫಂಕ್ಷನ್ ಡೌನ್ ಆಗೋಯ್ತು. 15 ಒಳಗೆ ಬಂತು ಅಂದ್ರೆ ವರ್ಲ್ಡ್ ಏನ್ ಹೇಳುತ್ತಂದ್ರೆ ವಿ ಕೆನಾಟ್ ಸೇವ್ ವಿತೌಟ್ ಡಯಾಲಿಸಿಸ್ ಆರ್ ಟ್ರಾನ್ಸ್ಪ್ಲಾಂಟ್ ಅಂತ. ನನ್ನ ಸೈನ್ಸ್ ಪ್ರಕಾರ 5 ಒಳಗಡೆನೂ ನಾನು ನೋಡಿದ್ದೀನಿ, 4.5 ಅದನ್ನ ಸೇವ್ ಮಾಡಬಹುದು. ಆ ರೀತಿ ಇದು ವರ್ಕ್ ಆಗುತ್ತೆ. ಇದು ಬೇಸಿಕಲಿ ಕೆಪಿಲರೀಸ್ ಅಂಡ್ ಮೈಕ್ರೋ ಕೆಪಿಲರೀಸ್ ನಲ್ಲಿ ಎನ್ಶೂರ್ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್. ಯಾಕಂದ್ರೆ ಅಬ್ಸರ್ವೇಷನ್ ಸ್ಟಡೀಸ್ ನಿಮ್ ಪ್ರೋಟೋಕಾಲ್ ಇದೆ, ನಿಮ್ದು ಪರ್ಟಿಕ್ಯುಲರ್ ಅದಕ್ಕೆ ಸ್ಟ್ಯಾಂಡರ್ಡೈಸ್ ಪ್ರೋಟೋಕಾಲ್ ಇದೆ. ಅದಕ್ಕೇನು ರಾಜುನೇ ಬೇಕು ಅಂತಿಲ್ಲ. ಆಮೇಲೆ ನಾನು ಟ್ರೀಟ್ಮೆಂಟ್ ಮಾಡಬಾರ್ದು ಆಸ್ ಪರ್ ದಿ ಲಾ. ನಾನು ಕಂಡಿಡ್ತಿದ್ದೀನಿ, ನಮ್ಮ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಮ್ಮಲ್ಲಿ BAMS MD ಡಾಕ್ಟರ್ಸ್ ಇದ್ದಾರೆ. ನಾನು ಮಾಡಿರೋ ಪ್ರೋಟೋಕಾಲ್ನ ಅವ್ರು ಕೊಡ್ತಾರೆ. ಒಂದು ಗ್ಯಾಸ್ಟ್ರೋ ಸಪೋರ್ಟ್, ಲಿವರ್ ಸಪೋರ್ಟ್, ಕಿಡ್ನಿ ಸಪೋರ್ಟ್ ಬೆಳಗ್ಗೆ ಮತ್ತೆ ಸಂಜೆ, ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್, ಆಮೇಲೆ ಗ್ರಾವ್ಯುಲಾ ಕ್ಯಾಪ್ಸುಲ್ ಬೆಳಗ್ಗೆ ಮತ್ತೆ ಸಂಜೆ, ಆಮೇಲೆ ಎಡಿಮ್ಯಾಕ್ಸ್ ಪೌಡರ್ ಬೆಳಗ್ಗೆ ಮತ್ತೆ ಸಂಜೆ. ಗ್ರಾವ್ಯುಲಾ ಕ್ಯಾಪ್ಸುಲ್ ನ್ಯಾಚುರಲ್ ಲಕ್ಷ್ಮಣ ಫಲ ಗಿಡದ್ದು ಎಕ್ಸ್ಟ್ರಾಕ್ಟ್ ಅದು BP ಮೇಂಟೈನ್ ಮಾಡುತ್ತೆ, ಕ್ಯಾನ್ಸರ್ಗೂ ಒಳ್ಳೇದದು ಲಕ್ಷ್ಮಣ ಫಲ. ಆಮೇಲೆ ಇದಕ್ಕೆ ಯಾವುದು ಆಟೋಇಮ್ಯೂನ್ ಡಿಸಾರ್ಡರ್ಸ್ಗೂ ಒಳ್ಳೇದು. ಆಮೇಲೆ ಎಡಿಮ್ಯಾಕ್ಸ್ ಪೌಡರ್ ಅಂತ, ಎಡಿಮ್ಯಾಕ್ಸ್ ಪೌಡರ್ ವಿಲ್ ಟೇಕ್ ಕೇರ್ ಲೈಕ್ ಡಯೂಟಿಕ್ಸ್, ಲೈಕ್ ಲ್ಯಾಸೆಕ್ಸ್, ಡೈಟರು ಅಂತ ಸುಮಾರು ಇವೆ ಆ ಮೆಡಿಸಿನ್ಸ್. ಎಕ್ಸಸ್ ಇದು ವಾಟರ್ನ ಇದು ಮಾಡೋದಕ್ಕೆ. ಇದು ಸಪ್ಲಿಮೆಂಟ್ಸ್. ಇದು ಆಹಾರ ಪದ್ಧತಿ 25% ಮೇಲೆ ಅನ್ನ ಆಗಲಿ, ಜೋಳ ಆಗಲಿ, ಗೋಧಿ ಊಟ ಆಗಲಿ ಮಾಡಬಾರ್ದು. ರಾಗಿ ಮತ್ತೆ ಸಿರಿಧಾನ್ಯ ಅಂತೂ ಮುಟ್ಲೇಬಾರ್ದು, ಯಾಕೆಂದ್ರೆ ಹೈ ಪೊಟ್ಯಾಷಿಯಂ ಇದೆ. ಆಮೇಲೆ 60% ಸೊಪ್ಪಿನ ಪಲ್ಯ ತಿನ್ಬೇಕು, 50ರಿಂದ 60%. ಅದು ನೆಫ್ರೋಡೈಟಿಷಿಯನ್ಸ್ ಬೇಡ ಅಂತಾರೆ. ಅವ್ರು ಹೇಳೋದು ಸತ್ಯನೇ, ಆದ್ರೆ ಅವರೇನು ಅವ್ರ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಇದು ನಮ್ಮ ಅಪ್ಪನ ಮೇಲೆ ಮಾಡಿರೋದು. ಮಾಡೋ ರೀತಿ ಇಂಪಾರ್ಟೆಂಟ್. ಅದನ್ನ ಬೇಯಿಸ್ಬಿಟ್ಟು ನೀರು ತೆಗೆದಾಕ್ಬೇಕು. 1 ಗ್ರಾಮ್ದು ಉಪ್ಪಿನ ಪಾಕೆಟ್ ಇಡಬೇಕು. ಅವ್ರಿಗೆ ಬೇಯಿಸ್ಬಿಟ್ಟು ನೀರು ತೆಗೆದಾಕ್ಬೇಕು. ಮಸಾಲೆ ಸಪ್ರೇಟಾಗಿ ತಯಾರು ಮಾಡಬೇಕು. ಹುಳಿ ಎಲ್ಲ ಕೊಡಬೇಕು. ಹುಳಿ,
ಆಮೇಲೆ ಇದು ಟೊಮೆಟೊ ಎಲ್ಲ ಭಾರಿ ಇಂಪಾರ್ಟೆಂಟು, ಹಸಿಮೆಣಸಿನಕಾಯಿ ಎಲ್ಲ ಬರ್ದಿನಿ ಬುಕ್ಕಲ್ಲಿ. ಆಮೇಲೆ ಕೋಸಂಬರಿ ಇಂಪಾರ್ಟೆಂಟು, ಆಮೇಲೆ ನಾನ್ ವೆಜಿಟೇರಿಯನ್ ಫಿಶ್ ಹೆಂಗ್ ಮಾಡಬೇಕು ಎಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಫುಡ್ ಎಸ್ ಎ ಮೆಡಿಸಿನ್ ಅಂದ್ರೆ ಸರ್ ಇವತ್ತು ಯಾವ ಫುಡ್ ತೋರ್ಸೋಣ ಸರ್? ಇವತ್ತು ವೆರಿ ಯುನಿಕ್, ಇದು ಜನರಲೈಸ್, ನಾಟ್ ಫಾರ್ ದ ಕಿಡ್ನಿ ಪೇಷಂಟ್ಸ್. ಬನಾನಾ ವಿತ್ ಪೊಮೊಗ್ರಾನೇಟ್, ಇಟ್ಸ್ ಎ ಯುನಿಕ್ ಜ್ಯೂಸ್. ಆಮೇಲೆ ಡಯಾಬಿಟಿಸ್ ಪೇಷಂಟ್ಸ್ಗೂ ತಗೊಂಡ್ರೆ ಏನಿಲ್ಲ, ತೊಂದರೆ ಏನಿಲ್ಲ. ಯಾಕೆ ಅಂತಂದ್ರೆ ಡಯಾಬಿಟಿಸ್ ಪೇಷಂಟ್ಸ್ ಬೇಸಿಕ್ಲಿ ಡಯಾಬಿಟಿಸ್ಗೆ ಮನ ಮಾಡಬೇಕಾಗಿರೋದು ಅನ್ನ ಮುದ್ದೆನ 25% ಒಳಗಡೆ ಇಟ್ಕೋಬೇಕು. ಫ್ರೂಟ್ಸ್ ತಿಂದರೆ ಅವಕ್ಕೆಲ್ಲ ಡಯಾಬಿಟಿಸ್ ಏನೂ ಇಲ್ಲ, ಬೇಗ ಕರ್ಗೋಗ್ಬಿಡ್ತದೆ ಫ್ರಕ್ಟೋಸ್. ಎಸ್ ಸರ್, ಅದ್ಭುತ ಮಾಹಿತಿ ಕೊಟ್ಟು ಸರ್ ಈ ವಾರ. ಸೊ ಅವರ ಮಾತಿನಲ್ಲೇ ನಾವು ಕೇಳೋಣ ಯಾವ ರೀತಿ ಆಗಿತ್ತು ಅಂತ ಕೇಳ್ಬಿಟ್ಟು ಹಾಗೆ ನೋಡ್ಬೋಣ ಸರ್ ಬನಾನಾ ಜ್ಯೂಸ್. ನಮಸ್ಕಾರ ಸರ್. ನಮಸ್ಕಾರ. ಇದು ಒಂಥರ ಯುನಿಕ್ ಬನಾನಾ ಜ್ಯೂಸ್ ಅಂತ ಹೇಳ್ಬೋದು. ಬನಾನಾ ಜೊತೆನಲ್ಲಿ ಪೊಮೊಗ್ರೆನೇಟ್ ಹಾಕಿ, ಸೊ ಬನಾನಾ ಪೊಮೊಗ್ರೆನೇಟ್ ಅನ್ಬೋದು ಅಥವಾ ಬನಾನಾ ಜ್ಯೂಸ್. ಎಸ್ ಸರ್. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಎಪಿಸೋಡ್ ಅಲ್ಲಿ ಇದೆ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ತಗೊಳ್ಬಾರ್ದು. ಹೌದು, ಇದು ಜನರಲ್ ರೆಸಿಪಿ, ಹೆಲ್ತಿ ಪರ್ಸನ್ಸ್, ಅದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ ಓಕೆ. ಅಂಡ್ ಇದನ್ನ 2 ಬಾಳೆಹಣ್ಣು, ಒಂದು ಅರ್ಧ ಹಣ್ಣಾದ್ರೆ ಸಾಕು. ಅದನ್ನೇನು ತೆಗಿಯೋದ ಮಿಕ್ಸಿನಲ್ಲಿ ಜ್ಯೂಸ್ ಮಾಡ್ದ. ಆಮೇಲೆ ಅರೋಮಾ ಬೇಕು ಅಂದ್ರೆ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ರೆ ಇನ್ನೂ ಒಂಥರ ಬ್ಯೂಟಿಫುಲ್ ಆಗಿ. ಸರ್ ಈ ಒಂದು ಪೋರ್ಷನ್ಗೆ 2 ಬಾಳೆಹಣ್ಣು, ಅರ್ಧ ಇದು ಅಷ್ಟೇ ದಾಳಿಂಬ್ರಿ. ಆಮೇಲೆ ಹೊಟ್ಟೆ ಹಸಿಯೋದನೇ ಇಲ್ಲ. ಏನ್ ಮಾಡ್ಬೇಕು ಸರ್ ಅದನ್ನ ಮಿಕ್ಸಿನಲ್ಲಿ ಹಾಕ್ದ, ಮಿಕ್ಸ್ ಮಾಡ್ದ, ಸೊ ಜ್ಯೂಸ್ ಹೋಗ್ತೈತೆ. ಸ್ವಲ್ಪ ನೀರ್ ಹಾಕ್ದ, 1 ಕಪ್ ನೀರು, ಇನ್ ಸ್ವಲ್ಪ ಮಾಡಿದ್ರೆ ಬ್ಯೂಟಿಫುಲ್ ಆಗ್ತೈತೆ. ಒಂದ್ ಕಪ್ ಮಾಡ್ಸೋ. ಎಸ್ ಸರ್, ರೆಡಿ ಮಾಡ್ಕೊಂಡ್ ಬಂದ್ ನೋಡಿ, ಹಿಂಗ್ ಕಾಣುತ್ತೆ ನೋಡೋಣ. ಇಷ್ಟೇ, ಎಷ್ಟು ಬ್ಯೂಟಿಫುಲ್ ಇದೆ ಇದು. ಆರಾಮಾಗಿ ಬ್ರೇಕ್ಫಾಸ್ಟ್ ಸ್ಲಿಮ್ ಆಗ್ಬೇಕು, ಹೆಲ್ತಿ ಆಗಿರ್ಬೇಕು ಅಂತಂದ್ರೆ ಅಗಸೆ ಮಜ್ಜಿಗೆ ಜನರಲಿ ಹೇಳ್ತೀನಿ ಬ್ರೇಕ್ಫಾಸ್ಟ್ ಅಲ್ಲಿ. ಅದು ತಗೊಂಡಾದ್ಮೇಲೆ ಹಸಿವು ಆಗಲ್ಲ. ಸೊ ಇದನ್ನ ಮಾಡ್ಕೊಂಡು ನೀವು ತಗೊಂಡ್ ಬಂದು ಇಟ್ಕೊಳ್ರಿ. ಇದನ್ನ ಆರಾಮಾಗಿ ಈವ್ನಿಂಗ್ ವರ್ಗ ಇಟ್ಕೊಂಡ್ರು ಏನು ಇದಾಗಲ್ಲ. ಸೊ ಇಲ್ಲಾಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ 1-3-4 ದಿನ ಇಟ್ಕೊಳ್ಬಹುದು. ಸೊ ಇದಾಗಿರ್ತಂದ್ರೆ ಕಾಂಟ್ ಇಮ್ಯಾಜಿನ್. ಆ ಟೇಸ್ಟೇ ಬೇರೆ ಇರ್ತದೆ. ಯಾರು ಬಾಳೆಹಣ್ಣಿನ ಜ್ಯೂಸ್ ಅಂತ ಯಾರು ಕೇಳಿಲ್ಲ. ಹೌದು, ಇದೊಂಥರ ಮಜಾ ಇರುತ್ತೆ. ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅನ್ಥಿಂಕಬಲ್ ಮೆಡಿಸಿನ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ನೌ Mr. Jeevan Raj, I am really pleasure to hear that you are 45-year-old and having a CKD problem due to hypertension, and also earlier proposed for kidney transplant also. Yes. You just tell me your story. Actually, I had heavy headache. Because of that, I thought maybe because of eyes, since I was a kid. So we went to eye specialist. He's referred with glasses. After that, after a week or 2 weeks, headache is not an issue. Okay, in spite of glasses. Using glasses. Later he gave me medicine for a week. I took it for a week. Again, it was not used. And myself and my wife again we were visiting. He said, "Okay, we'll check the baby." After BP, when I checked, it was around 210 by 120. He asked us to consult doctor. For pediatrics. Admitted in Lanka. Did all the tests, everything done. Yeah, everything done. They asked us to biopsy and dialysis. Proposed they were literally they want us to admit and transfer the kidney. So almost we are ready for transfer. His mom also was ready to actually Donate kidney. also to that stage. Then we how had come that suddenly you came to know about me and taken the decision? We were just like looking for online thing. I was just searching like Ayurvedic. So I got your website on top and just kept it aside. But suddenly, I don't know, by God's grace, one of the person had already been here from Davangere. So my sister-in-law knows him. Shanmugam Das Davangere. Okay. So he is undergoing treatment. So he suggested my sister-in-law, that is his brother's wife. So she all of a sudden, normally we don't talk regularly, so all of a sudden she called up and she told there's one person who's already taking treatment and he's found changes. So why don't you consult him? And for me it was like an answer. It is actually a miracle because I just kept it aside in my mobile. Like I have to visit, but I don't know like what
it is really right. So next day I get this call and they tell the same name. I thought like it will be a miracle only. And then when I check your website, your medicine name is also Miracle Drinks. So I thought it's my, The miracle drinks. yeah, as they say, the more we keep telling the name, the same thing happens. So every time we say Miracle Drinks, only miracles only are happening. Happening. What miracle has happened on your husband? You tell me, madam. So the first thing is from the third day of taking this medicine, the whole the face, we can see that energy, different kind of energy, because we were totally tired after visiting that hospital and hearing to all this transplant thing. The thing is, last year January also his creatinine level was normal, 1.2 or something. But suddenly within 6-7 months, what has happened, even we didn't know, a doctor is also not able to calm him. Even if you see now in the discharge summary, they have given unknown reason. They have checked A to Z. They didn't take anything. Only BP they found it more, so they just connected that thing to it. But still now they don't know the and he's like all other things, like he didn't feel like he's really a patient. That is the first thing. So he's got that confidence, and then we continued with the diet and the medicines what you have given, nothing extra other than So no allopathic medications have taken. only for the BP, which you as told. I told you. Continue. And first thing what we did is we stopped dialysis. First step is that. The same day, the day we came to you, he was undergoing dialysis. But you gave the confidence that just remove it will reduce, and we just stopped it the same That means day. how many times he has taken the dialysis? 4 times. That's all. Yeah. He was forced actually, that too what, like they will not even give us time to think about anything. He was just dumped, forced into the dialysis thing, and he was made to undergo that. They didn't even give us time to even think what exactly has to be done. So ultimately now no dialysis. Nothing. It is zero. That day itself So I stopped. creatinine reduced from 12 points. First it was 12, then it came to 8, then it fluctuated. During dialysis itself, it is going up and down. We asked the doctor why it is like fluctuating. He said, no, it's like this only. Until you transplant, nothing will happen. The only solution is you have to transplant, otherwise nothing will happen. Then we thought, okay, maybe this is the thing, because we are unaware of this creatinine factor and all. Then when we came to know this, you told us you can stop it, we can get it to. That time it was 7.3, the same day, 26th of November. We got tested and we came here. Immediately I just stopped the dialysis, and from that time no dialysis. So immediately next day we started the medicine. Third day itself he has reached all his energy levels, everything has reached from the third day. And EGFR rate increased from 8.5 to 11.5. just in 1 month. Yeah, just And the in creatinine reduced from 7.3 to now it is 5.5. thank you. It's really Miracle you and want that to too for say. him it's a special miracle, because normally not have more veggies, all those things, because of your vegetable drink. So everything will just continued with those things. Normally not have so much. See, of many people, they are very much afraid to take the raw vegetables. But I am commanding, you should take. No, it is very tasty. Very There is tasty. nothing wrong. It is very tasty. He is able to have. The confidence which he got now, that itself has rebuilt everything. That confidence you are given. That is very important. That is the first step. The confidence, with so much of confidence, you told just remove the dialysis. So that was a relief for us. Really. And my father had kidney dialysis. Having kidney dialysis, I know that how the entire family is in under tension. So the same thing. ಒಬ್ಬನೇ ಮಗನ ಡಾಕ್ಟ್ರೆ Huh? ಒಬ್ಬನೇ ಮಗ Nobody. ಎಷ್ಟು ನೋವಾಗ್ತದೆ. Very good. Anyway, now I'm very happy. So next month it should be 2.25. Yeah, very much. 100% 2.25. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.